ಸರ್ ಕಬ್ನಾಲ್ ತಂದಿದ್ದೀನಿ, ಈಗ ಹಾಕಿ ಟ್ರೈ ಮಾಡ್ಬೋದಲ್ಲ, ಸ್ಟಾರ್ಟ್ ಆಗ್ಬೋದು. ನೋಡಿ ಮಿಸ್ಟರ್ ನಟರಾಜ್, ಇದು ಬರೀ ಕಬ್ನಾಲ್ ಅಲ್ಲ, ಇದರಲ್ಲಿ ಈಥೇನು ಮೀಥೇನು ಎಲ್ಲ ಮಿಕ್ಸ್ ಆಗಿದೆ. ಈ ಗಾಡಿಗೆ ನಾನು ಕಂಡಿಡ್ದಿರೋ ಸ್ಪೆಷಲ್ ಇಂಜಿನ್ ಫಿಟ್ ಮಾಡಿದ್ದೀನಿ. ಈಗ ಟ್ಯಾಂಕ್ ನಲ್ಲಿ ಕಬ್ನಾಲ್ ಹಾಕಿ ಸ್ಟಾರ್ಟ್ ಮಾಡೋಣ. ಶಿಷ್ಯ, ನಾವು ಇಷ್ಟು ದಿವಸ ಕಾಯ್ತಾ ಇದ್ದ ಫಾರ್ಮುಲಾ ಅಂತೂ ಸಕ್ಸಸ್ ಆಗ್ಬಿಡ್ತು ಕಣೋ. ನಡಿ ಅವ್ರಿಗೆ ಹಾರ ಹಾಕಿ ನಮ್ ಕೆಲಸ ಸಾಧಿಸ್ಕೊಂಡ್ಬಿಡೋಣ. ನೀವ್ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಗಾಡಿ ನೋಡಿದ್ರೆ ಗೊತ್ತಾಗಲ್ವಾ, ನಾವು ಸೈಂಟಿಸ್ಟ್ಗಳೇ. ಬರ್ಲೇಬೇಕು. ಬರಲ್ಲ ಅಂದ್ರೆ ಬುಲ್ಡೆಗ್ ಬಿಸಿನೀರ್ ಕಾಯಿಸ್ಬಿಡ್ತೀವಿ. ಒಂದ್ಸಲ ಬಾ ಅಂತ ಕರೆದ್ರೆ ಈ ಸೈಂಟಿಸ್ಟ್ ಬರ್ಬೇಕು, ಅವ್ರ ಅಪ್ಪನೂ ಬರ್ಬೇಕು. ಡಾನ್ ಜಗನ್ ಐತೆ, ಡಾನ್ ಜಗನ್. ಇವ್ ನಿಂಗೆ ಹೇಳಿದ್ರೆ ಕೇಳಕ್ಕಿಲ್ಲ, ನಮ್ಮ ಅಡ್ಡಕ್ಕೆ ಎತ್ಕೊಂಡು ವರ್ಕ್ ಮಾಡಿದ್ರೆ ಬಾಯಿ ಬಿಡಿಸ್ಬೋದು. ನಡಿಗರು ಒಂದ್ ಹೆಜ್ಜೆ ಮುಂದಿಟ್ರೆ ಹೊಟ್ಟೆ ತುಂಬಾ ಕಬ್ನಲ್ಲಿ ಕುಡಿಸಿ ಬೆಂಕಿ ಹಾಕಿಬಿಡ್ತೀನಿ ಬಾಯಿಗೆ. ಸೈಂಟಿಸ್ಟ್ ಶಿವಾನಂದನ್ ಅವರು ಕಿಡ್ನಾಪ್ ಆಗಿದ್ದಾರೆ. ಅವ್ರನ್ನ ನೋಡೋದಕ್ಕೆ ನಿಮ್ ಪದ್ದು ತರನೇ ಇದ್ದಾರೆ. ಇದ್ದೇ ತರ ನಾವು ಮನೆ ಮಂದಿ ಎಲ್ಲ ಮಾತಾಡ್ಕೊಂಡ್ವಿ. ಅಲ್ಲ ಕಡ ಶಿಷ್ಫಲ, ಇಂಥ ಪುಣ್ಯಾತ್ಮರನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಲ್ಕೊಂಡು ನಿದ್ದೆ ಮಾಡ್ತಿತ್ತ? ಅದಕ್ಕೆ ಬಂದಿರೋದು ಕಣ. ಪದ್ದುಗೆ ಅವ್ರು ಗೆಟಪ್ ಹಾಕ್ಸಿ ಸೈಂಟಿಸ್ಟ್ ಕಿಡ್ನಾಪ್ ಆಗಿಲ್ಲ, ಪಾಂಡುರಂಗನ್ ಮನೇಲಿ ಸೇಫ್ ಆಗಿದ್ದಾರೆ ಅಂತ ಒಂದು ಟಿವಿ ಅನೌನ್ಸ್ಮೆಂಟ್ ಕೊಟ್ರೆ ಒರಿಜಿನಲ್ ಸೈಂಟಿಸ್ಟ್ ನ ಹುಡುಕಕ್ ಅನುಕೂಲ ಆಗುತ್ತೆ ಕಣೋ. ಸುಮ್ನೆ ಅನುಕೂಲ ಮಾಡ್ಕೊಡಕ್ ಆಗುತ್ತಾ? ದೇಶಕ್ಕೋಸ್ಕರ ಕಬ್ಬಿನ ಹಾಲಲ್ಲಿ ಪೆಟ್ರೋಲ್ ಕಂಡು ಹಿಡಿದಿರೋ ಪುಣ್ಯಾತ್ಮನ ವೇಷ ಹಾಕೊಳ್ಳೋ ಅಂದ್ರೆ ಇಲ್ಲಿದ್ದೆಲ್ಲ ಕ್ಯಾಚೆ ತೆಗಿತೀಯ. ಸುಮ್ಮನೆ ಹಾಕೋ ಅಂದ್ರೆ ಹಾಕೋಬೇಕಷ್ಟೇ. ನೀನ್ ಹೇಳ ನೋಡ, ನೀನ್ ಈ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಶಿಫಾರಸ್ ಮಾಡಿ ನಿನ್ಗೆ ಇನಾಮ್ ಕೊಡಿಸ್ತೀನಿ. ಹಾಗಿದ್ರೆ ಗಡ್ಡ ಮಿಸ್ ಹಂಚ್ಕೊಳಕ್ ನಾನ್ ರೆಡಿ. ಪ್ರಿಯ ವೀಕ್ಷಕರೇ, ಶಿವಾನಂದ ಎಂಬ ವಿಜ್ಞಾನಿ ಪಾಂಡುರಂಗ ಗಂಡುಗಲಿ ಅವ್ರ ಮನೇಲಿ ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ತಿಳಿದು ಬಂದು ನಮ್ಗೆಲ್ಲ ಸಂತೋಷ ಆಗಿದೆ. ನೀವು ಪಾಂಡುರಂಗ ಅವ್ರ ಮನೇಲಿ ಎಷ್ಟು ಸೇಫ್ ಆಗಿದ್ದೀರ ಅಂತ ಆ ಟಿವಿ ಕ್ಯಾಮ್ರಾಗೆ ಹೇಳ್ಬಿಡಿ. ಬನ್ನಿ. ನಾನು ವಿಜ್ಞಾನಿ ಶಿವಾನಂದು ಪಾಂಡುರಂಗ ಅವ್ರ ಮನೆಯಲ್ಲಿ ತುಂಬಾ ಸೇಫ್ ಆಗಿದ್ದೀನಿ. ಇಲ್ಲಿ ನನಗೆ ಸಿಕ್ಕಾಪಟ್ಟೆ ರಕ್ಷಣೆ ಕೊಡ್ತಾ ಇದ್ರೆ ನೀವ್ಯಾರು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಕಬ್ನಾಲ್ ತುಂಬಾ ರುಚಿಯಾಗಿದೆ. ಏನ್ ಗುರು, ನಿಜವಾದ ಸೈಂಟಿಸ್ಟ್ ಪಾಂಡುರಂಗನ ಮನೇಲಿ ಇದ್ದಾನೆ, ಇವನ ಡೂಪ್ಲಿಕೇಟ್? ಲೇ, ಆ ಸೈಂಟಿಸ್ಟ್ ನಾವ್ ಎತ್ತಕ ಬಂದಾಗ ಅವನೇ ಕಂಡಿಡಿದಿರೋ ಇಂಜಿನ್ ನ ಗಾಡಿಗೆ ಜೋಡಿಸಿ ಕಬ್ನಲ್ಲಿ ಹಾಕಿ ಗಾಡಿ ಸ್ಟಾರ್ಟ್ ಮಾಡಿದ್ ನಾವು ಕಣ್ಣಾರೆ ನೋಡಿದೀವಲ್ವ. ಏನಕ್ಕೊಂದ್ಸಾರಿ ಅವ್ನ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವ್ನ್ ಗಡ್ಡೆ ಎಳ್ದ್ ನೋಡಿದ್ರೆ? ಗಡ್ಡೆ ತಾನೆ ಎಳ್ದ್ ನೋಡಿದ್ರಾಯ್ತು. ಬಾ. ಸೈಂಟಿಸ್ಟ್ ಶಿವಾನಂದ್, ನೀವ್ ಇಲ್ಲೇ ಇದ್ರೆ ಆ ಪಾಪಿಗಳು ನಿಮ್ನ ಕೊಂದ್ ಹಾಕ್ಬಿಡ್ತಾರೆ. ನನ್ ಜೊತೆ ಬನ್ನಿ, ನಿಮ್ನ ಸೇಫ್ ಆಗಿ ಕರ್ಕೊಂಡು ಹೊರಗಡೆ ಬಿಟ್ಬಿಡ್ತೀನಿ. ಬರ್ತೀನಿ. ಮೊದ್ಲು ಹಗ್ಗ ಬಿಚ್ಚಿ. ವಾರದಿಂದ ಮನೆ ಬಿಟ್ಟು ಬರ್ದಿರ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನೆ ಬಿಟ್ಟು ಬರ್ತೀನಿ ಅಂದ್ರೆ ಮನೆಯವ್ರ ಬೇರೆ ಬಿಡ್ತಾ ಇಲ್ಲ. ಮಸಾಲೆ ದೋಸೆ ತಿಂದು ಒಂದ್ ವಾರ ಆಗ್ಬಿಡ್ತು. ಇವತ್ತಂತೂ ದೋಸೆ ತಿಂತೀನಿ. ಈ ನೀಸ ಕಡೆ ಬರೋ ಇರಿಟೇಷನ್, ಗಬ್ಬು ವಾಸನೆ. ಮನೆಯಲ್ಲೇ ಬಿದ್ದಿರೋ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದೀನಿ. ಆದ್ರೂ ದೋಸೆ ಹುಡ್ಕೊಂಡು ಹೋಟೆಲ್ಗೆ ಹೋಗಿದ್ಯಲ್ಲ, ನಿನಗೆ ಇನ್ನೆಂತ ಪುಸ್ರಿ ಬೈಕೆ ಶುರು ಆಗಿರ್ಬೇಕು. ಈಗ ನಿನಗೆ ಕಾತಿದ್ದೆ. Stop it! Who are you to hit me outside? ನೋಡ್ಲಿ ಮುಂದೆ ಕಡೆ ಎಲ್ಲ ಆಗಿತ್ತು. ನಮ್ ಸಾಹೇಬ್ರು ಬಂದಾಯ್ತು. ದೇವ್ರು ಬಂದಂಗ್ ಬಂತಲ್ಲ ಶಿಷ್ಫಲ. ನಮ್ಮ ಮನೆಯಲ್ಲಿ ಏನಾಗ್ಬಿಟ್ಟಿದೆ ಗೊತ್ತೇನೋ? ಅದೇ ಸೈಂಟಿಸ್ಟ್ ವೇಷ ಹಾಕೊಂಡಿದ್ದಲ್ಲ ನಮ್ಮ ಪದ್ದಪ್ಪ, ದೋಸೆ ತಿನ್ಬೇಕು ಅಂತ ಕದ್ದು ಬೀದಿ ಬಿಟ್ಬಿಟ್ಟವನು. ಹೋಗಿ ಪದ್ದಪ್ಪನ ಹೇಳ್ಕೊಂಡ್ಬರ್ರೋ ಅಂದ್ರೆ ಇವ್ರನ್ನ ಹೇಳ್ಕೊಂಡ್ಬಿಟ್ಟಾರೆ. ಈ ಸಾಹೇಬ್ರನ್ನ ಹೇಳ್ಕೊಂಡ್ಬಿಟ್ಟಾರೆ. ಇವ್ರು ಯಾರು ಗೊತ್ತಾಯ್ತಾನೋ? ಒರಿಜಿನಲ್ ಸೈಂಟಿಸ್ಟ್ ಶಿವಾನಂದ್ ಸಾಹೇಬ್ರು. ಒಳ್ಳೇದಾಯ್ತು ಬಿಡು. ಏನ್ ಒಳ್ಳೇದಾಗಿತ್ತು? ಅಲ್ಲಿ ಪದ್ದಪ್ಪನ ಯಾರಾದ್ರೂ ಎತ್ತಕೊಂಡು ಹೋಗ್ಬಿಟ್ಟಿರ್ತಾರ. ಆರ್ ಯು ಮಿಸ್ಟರ್ ಸೈಂಟಿಸ್ಟ್ ಶಿವಾನಂದ್? ಆಫ್ ಕೋರ್ಸ್, ಚೆಕ್ ಮಾಡ್ಕೊಳ್ಳಿ. ಓಡೋಗ ಪ್ರಯತ್ನ ಪಟ್ರೆ ಒಬ್ಬರು ಸುಟ್ಟು ಹಾಕ್ಬಿಡ್ತೀನಿ. ವಿಚಾರ ಅದು ನಿನ್ನೆಯಿಂದ ಸೈಂಟಿಸ್ಟ್ ಶಿವಾನಂದ ಅವ್ರು ಉಳ್ಕೊಂಡ್ಬಿಟ್ರು. ನಿನ್ಗೆ ಏನ್ ಬಹುಮಾನ ಬೇಕು ಕೇಳು, ನಾನು ಕೊಡ್ತೀನಿ. ಇನ್ಸ್ಪೆಕ್ಟರ್ ಶಿಶುಪಾಲ ಸರ್, ನನಗೆ ಯಾವುದು ಬಹುಮಾನ ಬೇಡ ಸರ್. ಈ ರೀತಾಳ ಮೃದುವಾದ ಕೈಗಳು ನನಗೆ ತುಂಬಾ ಹಿಡಿಸ್ಬಿಟ್ಟಿದೆ. ಇವ್ರ ಜೊತೆ ನನ್ನ ಮದುವೆ ಮಾಡಿಸ್ಕೊಟ್ಬಿಡಿ ಸರ್. ಈ ಕೊಲೆಗಾರ್ತಿನ ಮದುವೆ ಮಾಡಿಸ್ಕೊಳಕ್ ನನ್ಗೇನು ಅಭ್ಯಂತರ ಇಲ್ಲಪ್ಪ, ಆದ್ರೆ ನಿನಗೆ ತೊಂದರೆ ಇದೆ. ಏನ್ ತೊಂದ್ರೆ ಸರ್? ಇವಳು ಮದುವೆ ಆಗೋದೇ ಮೊದಲನೇ ರಾತ್ರಿ ಗಂಡನ್ ತಲೆ ಕಚಕ್ ಅನ್ಸಕ್ಕೆ.